ಮಾಡಿಕೊಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಇವತ್ತು ಆಲ್ಬೇಲ್ ಪಟ್ಟಣದಲ್ಲಿ ಈಗಾಗಲೇ ನಾವು ಸಾಕಷ್ಟು ಇವತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ. ಪಟ್ಟಣ ಪಂಚಾಯತಿಯಿಂದ ಆಗಿರ್ಬೋದು, ಸರ್ಕಾರದಿಂದ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳಿಂದ ಏನು ನಮ್ಮದು ಕಲ್ಯಾಣ ಮಂಟಪ ಐತಿ, ಆ ಕಲ್ಯಾಣ ಮಂಟಪವರೆಗೆ 5 ಕೋಟಿ ರೂಪಾಯಿ ವೆಚ್ಚದ ಇನ್ನೊಂದು ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು. 2 ಕೋಟಿ 60 ಲಕ್ಷ ರೂಪಾಯಿ ವೆಚ್ಚದ ಒಂದು ಮಿನಿ ವಿಧಾನಸೌಧ ಮಾಡಬೇಕು. ಅದ್ರ ಜೊತೆಗೆ ಕೋರ್ಟಿನ ಒಂದು 10 ರಿಂದ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಕೋರ್ಟಿನ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು. 6.5 ಎಕರೆ ಜಮೀನು ಈಗಾಗಲೇ ಮೀಸಲಿಟ್ಟಿವಿ ಕ್ರೀಡಾಂಗಣಕ್ಕಾಗಿ. ಆ ಕ್ರೀಡಾಂಗಣಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿನಿ. ಈಗಾಗಲೇ ಅವರು 2 ರಿಂದ 2.5 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಾರ. ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಒಂದು ಅತ್ಯುತ್ತಮವಾದ ಯುವ ಕ್ರೀಡಾಪಟುಗಳಿಗೆ ಇವತ್ತು ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಒಂದು 6.5 ಎಕರೆ ಜಮೀನಲ್ಲಿ ಇವತ್ತು ಕ್ರೀಡಾಂಗಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಸಹಿತ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಫೈರ್ ಸ್ಟೇಷನ್ ಈಗಾಗಲೇ 3 ಕೋಟಿ ರೂಪಾಯಿ ಮಂಜೂರಾಗಿದೆ. ಇನ್ನು 15-20 ದಿವಸಗಳಲ್ಲಿ ಅದು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸಿ ಇವತ್ತು ಇಲ್ಲಿ ಒಂದು ಫೈರ್ ಸ್ಟೇಷನ್ ಸಹಿತ ಇವತ್ತು ನಾವು ಮಂಜೂರು ಮಾಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಇವತ್ತು ಬಸ್ ಡಿಪೋ ಆಗಿರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಇವತ್ತು ಸ್ಕೂಲಿನ 5 ಕೋಟಿ ರೂಪಾಯಿ ವೆಚ್ಚದ ಒಂದು ಕಟ್ಟಡ ಆಗಿರ್ಬೋದು, ಇವತ್ತು ರಸ್ತೆ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಆಲ್ಮೇಲ್ ಪಟ್ಟಣಕ್ಕೆ ಇನ್ನೊಂದು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕೊಡುಗೆ ಕೊಟ್ಟಾರೆ. ಇವತ್ತು ಸಿಂದಗಿ ನಗರದಲ್ಲಿ ನಾವೇನು ಟ್ರೀ ಪಾರ್ಕ್ ಇವತ್ತು ಮೊನ್ನೆ ಉದ್ಘಾಟನೆ ಮಾಡಿದ್ದೀವಿ, ಅದೇ ರೀತಿ ಅದಕ್ಕಿಂತ ಅದ್ಭುತವಾದ ಒಂದು ಟ್ರೀ ಪಾರ್ಕ್ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವತ್ತು ಸಾದಿಕ್ ಸುಂಬೋಡವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಹೋರಾಟಗಾರರು ಬೇರೆ ಅಲ್ಲ. ಊರಿನ ಕಳಕಳಿ, ಊರಿನ ಅಭಿವೃದ್ಧಿ, ಈ ಊರು ಅತ್ಯುತ್ತಮವಾಗಿ ಕಾಣಬೇಕು. ನಾವೆಲ್ಲರೂ ಸೌಹಾರ್ದತೆಯಿಂದ, ಜಾತ್ಯತೀತ ಮನೋಭಾವದಿಂದ ಈ ಊರನ್ನು ಇವತ್ತು ಅಭಿವೃದ್ಧಿ ಪಥದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟು ಇವತ್ತು ಇಂಥ ಒಂದು 12 ದಿವಸಗಳ ನಿರಂತರವಾದ ಈ ಹೋರಾಟ ಇವತ್ತು ಕೊನೆಗೊಂಡಿದ್ದು ನನಗೆ ಅತ್ಯಂತ ಸಂತೋಷ ತಂದದ. ನೀವು ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ಇವತ್ತು ಜಾತಿ ಪಕ್ಷ ಏನೂ ನೋಡಬೇಡ್ರಿ. ಅಭಿವೃದ್ಧಿ ದೃಷ್ಟಿಯಲ್ಲಿ ನನಗೆ ನೀವು ಬೇಡಬೇಕು, ಬೈಬೇಕು, ಅನ್ಬೇಕು, ಕಾಡಬೇಕು. ಯಾಕಂತಂದ್ರೆ ನಿಮ್ಮಲ್ಲಿ ಏನು ಧೋರಣೆ ಇರಬೇಕಪ್ಪ ಅಂತಂದ್ರೆ ಈ ಊರು ಅಭಿವೃದ್ಧಿ ಆಗಬೇಕು. ಒಬ್ಬ ಕಡೆ ವ್ಯಕ್ತಿಗೂ ಸಹಿತ ಸರ್ಕಾರದ ಮೂಲಭೂತ ಸೌಕರ್ಯಗಳು ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕು. ಇವತ್ತು ರಸ್ತೆ ಮಾಡ್ತೀವಿ, ಒಂದೇ ಜಾತಿಯವರು ಒಂದೇ ಪಕ್ಷದವ್ರು ತಿರುಗಾಡೋದಿಲ್ಲ. ಇವತ್ತು ಕೆರೆ ಮಾಡ್ತೀವಿ, ಒಂದೇ ಜಾತಿ ಒಂದೇ ಪಕ್ಷದವ್ರು ತಿರುಗಾಡೋದಿಲ್ಲ. ಇವತ್ತು ಒಬ್ಬ ಕಡೆ ವ್ಯಕ್ತಿಗೆ ಮೂಲಭೂತ ಸೌಕರ್ಯ ಒದಗಿಸುವಂಥ ಪ್ರಾಮಾಣಿಕವಾದ ಕೆಲಸ ನಾವು ಮಾಡಬೇಕು. ನಮ್ಮ ಸರ್ಕಾರ, ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಸನ್ಮಾನ್ಯ DK ಶಿವಕುಮಾರ್ ಅವರು ಇರ್ಬೋದು, ಅತ್ಯಂತ ಕಳಕಳಿಯಿಂದ ಬದ್ಧತೆಯಿಂದ ಈ ರಾಜ್ಯವನ್ನು ಅಭಿವೃದ್ಧಿ ಇವತ್ತೇ ತಾವು ಅಂತ್ಯಗೊಳಿಸಬೇಕು. ಆದಷ್ಟು ಬೇಗನೆ ಈ ರಸ್ತೆ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಅತ್ಯಂತ ಕಳಕಳಿಯ ಆಶ್ವಾಸನೆ ಕೊಟ್ಟು ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.